ಬಡವರು ಮತ್ತು ಮಧ್ಯಮ ವರ್ಗದವರ ಮೇಲೆ ಪರಿಣಾಮ ಬೀರಬಹುದಾದ ಸಾಲದ ಬಿಕ್ಕಟ್ಟಿನ ಬಗ್ಗೆ ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡಿದ್ದ ತಾತ್ಕಾಲಿಕ ಕ್ರಮಗಳ ಬಗ್ಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಟೀಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡ ನಿರ್ಧಾರ ನಮ್ಮನ್ನ ಕುರುಡಾಗಿಸಿಲ್ಲ. ಈ ತಾತ್ಕಾಲಿಕ ನಿರ್ಧಾರದಿಂದ ಮುಂದೆ ಮತ್ತಷ್ಟು ಸಾಲ ಆಗುತ್ತೆ. ಜೊತೆಗೆ ಬಡವರ ಮತ್ತು ಮಧ್ಯಮ ವರ್ಗದವರ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಅಂತ ಸಿಂಗ್ ಕಿಡಿಕಾರಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿ ತಪ್ಪು ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ. ಆರ್ಥಿಕ ತಜ್ಞ ಕೌಶಿಕ್ ಬಸು ಅವರೊಂದಿಗಿನ ಸಂವಾದದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ತುರ್ತು ಪರಿಸ್ಥಿತಿ ಜಾರಿಗೆ ತಂದಿದ್ದು ನಿಜವಾಗಿಯೂ ತಪ್ಪು. ನನ್ನ ಅಜ್ಜಿ ಆ ರೀತಿಯಲ್ಲಿ ಮಾಡಬಾರ್ದಿತ್ತು ಎಂದಿದ್ದಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಕೊನೆಯಲ್ಲಿ ಚುನಾವಣೆಗಳನ್ನು ಘೋಷಣೆ ಮಾಡೋ ಬಗ್ಗೆ ಕೇಳಿದಾಗ ತುರ್ತು ಪರಿಸ್ಥಿತಿ ವೇಳೆ ಏನಾಯಿತು ಮತ್ತು ಈಗ ಏನಾಗ್ತಿದೆ ಅನ್ನೋದರ ನಡುವೆ ತುಂಬಾ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಪಕ್ಷ ಯಾವುದೇ ಸಮಯದಲ್ಲಿ ದೇಶದ ಸಾಂಸ್ಥಿಕ ಚೌಕಟ್ಟನ್ನು ಸೆರೆ ಹಿಡಿಯೋಕೆ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನೆಲ್ ಯೂನಿವರ್ಸಿಟಿಯ ಕೌಶಿಕ್ ಬಸು ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ್ದಾರೆ. ಕೌಶಿಕ್ ಬಸು 2016-2021ರಲ್ಲಿ ವರ್ಲ್ಡ್ ಬ್ಯಾಂಕ್ನಲ್ಲಿ ಮುಖ್ಯ ಆರ್ಥಿಕ ತಜ್ಞರಾಗಿದ್ದರು. ಸಂವಾದ ಸಂದರ್ಭ ಭಾರತದ ಚುನಾವಣೆ ಕುರಿತು, ದೇಶದಲ್ಲಿ ಈ ಹಿಂದಿನ ಮತ್ತು ಈಗಿನ ಪ್ರಜಾಪ್ರಭುತ್ವದ ಸ್ಥಿತಿಗತಿಗಳ ಕುರಿತು ಚರ್ಚೆ ಮಾಡಿದ್ದಾರೆ. ನಾನು ಯುವ ಸಂಘಟನೆ, ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಚುನಾವಣೆಗಳು ನಡೀಬೇಕಂತ ಬಯಸಿದೆ. ಆದರೆ ಇದರಿಂದಾಗಿ ನಾನು ಮಾಧ್ಯಮಗಳಿಂದ ಗಂಭೀರವಾದ ಹೊಡೆತ ತಿಂದೆ. ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಚುನಾವಣೆ ನಡೆಸೋಕೆ ಮುಂದಾಗಿದ್ದಕ್ಕೆ ನಮ್ಮ ಪಕ್ಷದವರೇ ನನ್ನ ಮೇಲೆ ಮುಗಿಬಿದ್ರಂತ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಸ್ಸಾಂನಲ್ಲಿ ಬೀಡು ಬಿಟ್ಟಿದ್ದಾರೆ. ವಿವಿಧ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಪ್ರಿಯಾಂಕಾ ಭರ್ಜರಿ ಪ್ರಚಾರ ನಡೆಸಿದ್ರು. ಅಸ್ಸಾಂನ ತೇಜ್ಪುರದಲ್ಲಿ ಆಯೋಜನೆಯಾಗಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗೋಕೆ ತಡವಾಗಿದೆ ಅಂತ ಓಡೋಡಿ ಬಂದು ಸಭೆಗೆ ಹಾಜರಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಓಡೋಡಿ ಬರ್ತಾ ಇರುವಂತಹ ಈ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನೆಟ್ಟಿಗರು ನಿಮ್ಮ ಸಮಯ ಪ್ರಜ್ಞೆಗೆ ಸಲಾಂ ಅಂತ ಹೇಳೋ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿನ ಮೈತ್ರಿ ವಿಚಾರ ಕಾಂಗ್ರೆಸ್ನಲ್ಲೇ ಅಸಮಾಧಾನ ತಂದಿಟ್ಟಿದೆ. ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಆನಂದ್ ಶರ್ಮಾ ಅಸಮಾಧಾನ ಹೊರಹಾಕಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಸ್ವತಂತ್ರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಮತ್ತೊಮ್ಮೆ ವಿವಾದವನ್ನ ಕೆದಕಿರುವ ಆನಂದ್ ಶರ್ಮಾ, ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದ ವಿಚಾರಧಾರೆ ಇದೆ. ಸಂಘಟನೆಯ ದೃಷ್ಟಿಯಿಂದ ಮಾತನಾಡಿದ್ದೇನೆ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಸಂಘಟನೆ, ಧರ್ಮ ನಿರಪೇಕ್ಷ ಮತ್ತು ಪ್ರಗತಿಶೀಲ ಸಂಘಟನೆ. ಅದು ಇದೇ ಅಜೆಂಡಾದಲ್ಲಿ ಪಕ್ಷ ನಡಿಬೇಕಂತ ಸಲಹೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ ಬೆನ್ನಲ್ಲೇ ಜಮ್ಮುವಿನಲ್ಲಿ ಪಕ್ಷದ ಕಾರ್ಯಕರ್ತರು ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಜಾದ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪಕ್ಷ ಆಜಾದ್ ಅವರನ್ನು ಅತ್ಯಂತ ಗೌರವದಿಂದ ನೋಡಿಕೊಂಡಿದೆ, ನಡೆಸಿಕೊಂಡಿದೆ. ಆದರೆ ಇವತ್ತು ಪಕ್ಷವನ್ನ ಬೆಂಬಲಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿಯೊಂದಿಗೆ ಸ್ನೇಹ ಮಾಡಿಕೊಳ್ತಿದ್ದಾರೆ ಅಂತ ಗುಲಾಂ ನಬಿ ಆಜಾದ್ ವಿರುದ್ಧ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಗುಜರಾತ್ ಕಾಂಗ್ರೆಸ್ ಅಧ್ಯಕ್ಷ ಅಮಿತ್ ಚಾವ್ಡಾ ಮತ್ತು ಗುಜರಾತ್ ಶಾಸಕಾಂಗ ಪಕ್ಷದ ನಾಯಕ ಪರೇಶ್ ಧನನಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು, ಕಳಪೆ ಪ್ರದರ್ಶನ ಕೊಟ್ಟ ಹಿನ್ನೆಲೆ ಇಬ್ಬರೂ ನಾಯಕರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಗುಜರಾತ್ನ ನಗರ ಪಾಲಿಕೆಯಲ್ಲಿ ಬಿಜೆಪಿ 1967 ಸೀಟ್ ಗೆದ್ದರೆ ಕಾಂಗ್ರೆಸ್ 356 ಕ್ಷೇತ್ರ ಗೆದ್ದಿದೆ. ಜಿಲ್ಲಾ ಪಂಚಾಯತ್ನಲ್ಲಿ ಬಿಜೆಪಿ 735 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ 157, ಆಮ್ ಆದ್ಮಿ ಪಾರ್ಟಿ 2 ಸೀಟ್ಗಳಲ್ಲಿ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ಗೆ ಮತ್ತೊಂದು ಜವಾಬ್ದಾರಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ನೀಡಿದೆ. ಕೇರಳದ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಆದೇಶ ಹೊರಡಿಸಿದೆ. ಈಗಾಗಲೇ ಮಹಾರಾಷ್ಟ್ರ ಉಸ್ತುವಾರಿಯಾಗಿರುವಂತಹ ಎಚ್.ಕೆ. ಪಾಟೀಲ್ಗೆ ಕೇರಳ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಅಚ್ಚರಿಯಾಗಿದೆ. ಜೊತೆಗೆ ಕೇರಳದಲ್ಲಿ ನಡೆಯುವ ವಿಧಾನಸಭೆ ಹೊಸ್ತಿಲಲ್ಲಿ ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿದ್ದು, ಚುನಾವಣೆ ತಂತ್ರಗಾರಿಕೆ ರೂಪಿಸೋಕೆ ಕೇರಳಕ್ಕೆ ತೆರಳಲಿದ್ದಾರೆ. ತಮಿಳುನಾಡಿನಲ್ಲಿ ದಿನೇ ದಿನೇ ವಿಧಾನಸಭಾ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದ ಶಶಿಕಲಾ ನಟರಾಜನ್ ಕೂಡ ಚುನಾವಣಾ ರಾಜಕೀಯಕ್ಕೆ ಧುಮುಕುವ ಸಾಧ್ಯತೆ ಇದೆ. ಇತ್ತೀಚೆಗೆ ಚೆನ್ನೈಗೆ ಭೇಟಿ ಕೊಟ್ಟಿರುವ ಶಶಿಕಲಾ ಪಕ್ಷದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಇನ್ನು 2-3 ದಿನದಲ್ಲಿ ಶಶಿಕಲಾ ಪಕ್ಷದ ಮುಖಂಡರ ಜೊತೆಯಲ್ಲಿ ಸಭೆ ನಡೆಸುತ್ತಾರೆ ಅಂತ ಟಿಟಿವಿ ದಿನಕರನ್ ಹೇಳಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆ ಕುರಿತು ವಿಧಾನಸಭೆ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಸಾಧ್ಯತೆಗಳಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಟಿಎಂಸಿ ಪಕ್ಷದ ಸದಸ್ಯರು ಒಬ್ಬೊಬ್ಬರಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ.
ಇದೀಗ ಟಿಎಂಸಿ ಪಕ್ಷದ ಎಂಎಲ್ಎ ಜಿತೇಂದ್ರ ತಿವಾರಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಶ್ರೀರಾಂಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ರು. ಟಿಎಂಸಿ ಬಗ್ಗೆ ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯಿಸುವುದಕ್ಕೆ ನಿರಾಕರಿಸಿದ ತಿವಾರಿ, ನಾವು ಬಯಸಿದ ಯಾವುದೇ ಪಕ್ಷವನ್ನ ಸೇರೋದು ವೈಯಕ್ತಿಕ ಆಯ್ಕೆಯಾಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಶ್ಚಿಮ ಬಂಗಾಳದ ಅಭಿವೃದ್ಧಿಗಾಗಿ ನಾನು ಬಯಸಿದಂತೆ ನಾನು ಬಿಜೆಪಿಗೆ ಸೇರಿಕೊಂಡಿದ್ದೇನೆ. ಸಮಾಜದ ಸುಧಾರಣೆಗಾಗಿ ಮತ್ತೊಂದು ಪಕ್ಷಕ್ಕೆ ಸೇರೋದ್ರಲ್ಲಿ ಯಾವುದೇ ಹಾನಿ ಇಲ್ಲ. ಮಾಧ್ಯಮ ಪುರುಷರು ಸಹ ಚಾನೆಲ್ಗಳನ್ನು ಬದಲಾಯಿಸ್ತಾರೆ, ಇದು ಅಪರಾಧನಾ ಅಂತ ಕೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋನ ಕೊರೋನಾ ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರದಲ್ಲಿ ಹಾಕಿರುವ ಕೇಂದ್ರದ ಕ್ರಮವನ್ನ ತೃಣಮೂಲ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ. ಪ್ರಧಾನಿ ಅಂದ್ರೆ ಪಬ್ಲಿಸಿಟಿ ಮಾಸ್ಟರ್ ಅಂತ ಕಿಚಾಯಿಸಿದೆ. ಟಿಎಂಸಿ ರಾಜ್ಯಸಭಾ ಸಂಸದ ಸಂತನ್ ಹುಸೇನ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನಲ್ಲಿ ಮೋದಿ ಫೋಟೋ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಮಾಸ್ಕ್ ಧರಿಸದೆ ಲಸಿಕೆ ಪಡೆದಿದ್ದಾರೆ, ಇದು ವಿಶ್ವ ಆರೋಗ್ಯ ಸಂಸ್ಥೆಯ ನಿಯಮಕ್ಕೆ ವಿರುದ್ಧ ಅಂತ ಹೇಳಿದ್ದಾರೆ. ಪಿಎಂ ಅಂದ್ರೆ ಪ್ರಧಾನಮಂತ್ರಿ ಅಂತ ಅರ್ಥ, ಆದರೆ ನಮ್ಮಲ್ಲಿ ಪಿಎಂ ಅಂದ್ರೆ ಪಬ್ಲಿಸಿಟಿ ಮಾಸ್ಟರ್ ಎಂಬಂತಾಗಿದೆ. ಪ್ರಧಾನಿ ಮೋದಿ ಎಲ್ಲದರಲ್ಲೂ ಪ್ರಚಾರ ಹುಡುಕ್ತಾರೆ ಅಂತ ಸಂತನ್ ಹುಸೇನ್ ವ್ಯಂಗ್ಯ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ವಿಧ್ವಂಸಕ್ಕೆ ಸ್ಕೆಚ್ ಹಾಕಿದ್ದ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ದಕ್ಷಿಣ ಪರಾಗಣದಲ್ಲಿನ ನಿವಾಸವೊಂದರಲ್ಲಿ ಶಸ್ತ್ರಾಸ್ತ್ರ ಮತ್ತು ಬಾಂಬ್ ತಯಾರಿಸುವ ಉಪಕರಣಗಳನ್ನು ಈತ ಇಟ್ಟುಕೊಂಡಿದ್ದ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಂತಹ ಪೊಲೀಸರು ಅಪಾರ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಂಧಿತನನ್ನ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಕಾರ್ಯಕರ್ತ ಜಿಯಾರುಲ್ ಮೊಲ್ಲಾ ಅಂತ ಹೇಳಲಾಗಿದೆ. ಮನೆಯಲ್ಲಿದ್ದ ಶಾಟ್ ಗನ್ ಬಾಂಬ್ ಮತ್ತು ಬಾಂಬ್ ತಯಾರಿಸುವ ಹಲವು ಉಪಕರಣ ವಶಕ್ಕೆ ಪಡೆಯಲಾಗಿದೆ. ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯನ್ನ ಮದುವೆಯಾಗೋಕೆ ಸಿದ್ಧರಿದ್ದೀರಾ ಅಂತ ಅತ್ಯಾಚಾರ ಆರೋಪಿಯನ್ನ ಕೇಳಿದ ಹೇಳಿಕೆ ಹಿಂಪಡೆಯುವಂತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಅವರಿಗೆ ಸಿಪಿಐಎಂ ನಾಯಕಿ ಬೃಂದಾ ಕಾರಟ್ ಪತ್ರ ಬರೆದಿದ್ದಾರೆ. ಅತ್ಯಾಚಾರ ಪ್ರಕರಣವೊಂದರ ವಿಚಾರಣೆಯ ಸಂದರ್ಭ ನ್ಯಾಯಮೂರ್ತಿಗಳಾದ ಎಸ್.ಎಸ್. ಬೋಪಣ್ಣ ಮತ್ತು ವಿ. ರಾಮ ಸುಬ್ರಹ್ಮಣ್ಯನ್ ಅವರನ್ನ ಒಳಗೊಂಡಂತಹ ನ್ಯಾಯಪೀಠ, ನೀವು ಸಂತ್ರಸ್ತೆಯನ್ನ ಮದುವೆಯಾಗೋದಕ್ಕೆ ಸಿದ್ಧರಿದ್ದೀರಾ ಅಂತ ಪ್ರಶ್ನೆ ಮಾಡಿತ್ತು. ನ್ಯಾಯಾಧೀಶರ ಈ ಹೇಳಿಕೆಗೆ ಬೃಂದಾ ಕಾರಟ್ ಆಕ್ರೋಶ ವ್ಯಕ್ತಪಡಿಸಿದ್ದು, ದಯವಿಟ್ಟು ನ್ಯಾಯಾಧೀಶರು ತಮ್ಮ ಮಾತುಗಳನ್ನು ಹಿಂಪಡಿಬೇಕು. ಅಪ್ರಾಪ್ತರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೊಡುವಲ್ಲಿ ಈ ರೀತಿಯ ಮಾತುಗಳು ಗಂಭೀರ ಪರಿಣಾಮ ಬೀರುತ್ತೆ ಅಂತ ಬೃಂದಾ ಕಾರಟ್ ಹೇಳಿದ್ದಾರೆ. ಭಾರತದ ಪರವಾಗಿ ಟ್ವೀಟ್ ಮಾಡಿದ ಸಚಿನ್ ತೆಂಡೂಲ್ಕರ್, ಲತಾ ಮಂಗೇಶ್ಕರ್ ಅವರಂತಹ ಗಣ್ಯರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ತನಿಖೆಗೆ ಮುಂದಾಗಿದೆ ಅಂತ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ವಿಧಾನಸಭೆಯಲ್ಲಿ ಆರೋಪ ಮಾಡಿದ್ದಾರೆ. ದೇವೇಂದ್ರ ಫಡ್ನವೀಸ್ ಆರೋಪವನ್ನ ಅಲ್ಲೆಗೆಳೆದ ಗೃಹ ಸಚಿವ ಅನಿಲ್ ದೇಶ್ಮುಖ್, ಬಿಜೆಪಿ ಐಟಿ ಘಟಕದ ಟ್ವೀಟ್ಗಳನ್ನ ತನಿಖೆ ಮಾಡೋಕೆ ಸೂಚಿಸಲಾಗಿದೆಯೇ ಹೊರತು ತೆಂಡೂಲ್ಕರ್, ಲತಾ ಮಂಗೇಶ್ಕರ್ ಅವರ ಟ್ವೀಟ್ಗಳನ್ನಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವ ರೈತರ ಪ್ರತಿಭಟನೆ ಕುರಿತು ಟ್ವೀಟ್ ಮಾಡುವಂತೆ ಕೆಲ ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಒತ್ತಡ ಹೇರಲಾಗಿದೆ ಅನ್ನುವ ಆರೋಪದ ಬಗ್ಗೆ ರಾಜ್ಯ ಗುಪ್ತಚರ ಇಲಾಖೆ ತನಿಖೆ ಮಾಡುತ್ತೆ ಅಂತ ದೇಶ್ಮುಖ್ ಈ ಹಿಂದೆ ತಿಳಿಸಿದ್ರು. ತಮ್ಮ ವಿರುದ್ಧ ಮುಂಬೈ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹಿಮಾಚಲ ಪ್ರದೇಶದ ಶಿಮ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂತೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಮನವಿ ಮಾಡಿದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ರಣಾವತ್, ತಮ್ಮ ವಿರುದ್ಧ ಮಹಾರಾಷ್ಟ್ರದ ಆಡಳಿತಾರೂಢ ಪಕ್ಷ ಶಿವಸೇನೆ ದುರುದ್ದೇಶಪೂರಿತ ಪ್ರಕರಣ ದಾಖಲಿಸಿದೆ. ಆದ್ದರಿಂದ ಮುಂಬೈನಲ್ಲಿ ವಿಚಾರಣೆಗಳು ಮುಂದುವರೆದರೆ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿ ವಾದಿಸಿದ್ದಾರೆ. ನಟಿಗೆ ಜೀವ ಬೆದರಿಕೆ ಇರುವ ಹಿನ್ನೆಲೆ ಕೇಂದ್ರ ಗೃಹ ಸಚಿವಾಲಯ Y+ ಭದ್ರತೆ ಕೊಟ್ಟಿದೆ. ಜೀವ ಮತ್ತು ಆಸ್ತಿಗೆ ಗಂಭೀರ ಬೆದರಿಕೆ ಇದ್ದು ಪ್ರಕರಣಗಳನ್ನು ಮುಂಬೈನಿಂದ ವರ್ಗಾವಣೆಗೆ ಆದೇಶಿಸುವಂತೆ ಮನವಿ ಮಾಡಿದ್ದಾರೆ. ಟಿಆರ್ಪಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಯಾಗಿದ್ದ ಬಾರ್ಕ್ನ ಮಾಜಿ ಸಿಇಒ ಪಾರ್ಥೋ ದಾಸ್ ಗುಪ್ತಾಗೆ ಬಾಂಬೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪಿಡಿ ನಾಯಕ್ 2 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು ಅದೇ ಮೊತ್ತದ 2 ಶ್ಯೂರಿಟಿಗಳನ್ನು ಆಧಾರವಾಗಿಟ್ಕೊಂಡು ಪಾರ್ಥೋ ದಾಸ್ ಗುಪ್ತಾ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಟಿಆರ್ಪಿ ಹಗರಣ ಮತ್ತು ಸರ್ಕಾರಿ ಹುದ್ದೆಯ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪವನ್ನ ಪಾರ್ಥೋ ದಾಸ್ ಗುಪ್ತಾ ಎದುರಿಸ್ತಾ ಇದ್ದಾರೆ. ಟೆಸ್ಲಾ ಕಂಪನಿ ಭಾರತದಲ್ಲಿ ವಿದ್ಯುತ್ ಕಾರ್ಗಳನ್ನು ತಯಾರು ಮಾಡೋದಕ್ಕೆ ಮುಂದಾದರೆ ನಾವು ಚೀನಾಗಿಂತ ಕಡಿಮೆ ಖರ್ಚಿನಲ್ಲಿ ಕಾರ್ ತಯಾರಿಕೆ ನಡೆಯುವಂತೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಟೆಸ್ಲಾದವರು ಕಾರ್ಗಳ ಜೋಡಣೆಯನ್ನಷ್ಟೇ ಭಾರತದಲ್ಲಿ ಮಾಡೋ ಬದಲಿಗೆ ಸ್ಥಳೀಯ ಮಾರಾಟಗಾರರನ್ನ ಪಡೆದು ಸಂಪೂರ್ಣ ಪ್ರಾಡಕ್ಟ್ ಅನ್ನೇ ಭಾರತದಲ್ಲಿ ತಯಾರು ಮಾಡಬೇಕು. ಹೀಗೆ ಮಾಡಿದಲ್ಲಿ ಹೆಚ್ಚಿನ ರಿಯಾಯಿತಿಗಳನ್ನು ಕೊಡ್ತೀವಿ ಅಂತ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಯಾವ ರೀತಿಯ ರಿಯಾಯಿತಿ ಅನ್ನೋ ಬಗ್ಗೆ ಈ ಸಂದರ್ಭ ಗಡ್ಕರಿ ಮಾಹಿತಿ ಕೊಟ್ಟಿಲ್ಲ. ಸರ್ಕಾರದ ಟೆಸ್ಲಾಗೆ ಕಾರ್ ತಯಾರಿಕಾ ವೆಚ್ಚ ಜಗತ್ತಿನಲ್ಲಿಯೇ, ಅದರಲ್ಲೂ ಚೀನಾಗಿಂತ ಅತಿ ಕಡಿಮೆ ತಗುಲುವಂತೆ ನೋಡಿಕೊಳ್ತೀವಿ ಅಂತ ಮಾತ್ರ ನಿತಿನ್ ಗಡ್ಕರಿ ಸ್ಪಷ್ಟಪಡಿಸಿದ್ರು.
ಭಾರತ ಮತ್ತು ಚೀನಾ ನಡುವಿನ ಗಡಿ ನಿಯಂತ್ರಣ ರೇಖೆ ಬಳಿ ಚೀನಾ ಸೇನೆ ಮತ್ತು ಶಿಬಿರಗಳ ಚಿತ್ರ ಗೋಚರಿಸಿದೆ. ರಾತ್ರಿ ಸಂದರ್ಭ ರೇಡಿಯೋ ತರಂಗಗಳಲ್ಲಿ ಚೀನಾದ ಶಾಶ್ವತ ಶಿಬಿರಗಳ ಬಗ್ಗೆ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಚಿತ್ರಗಳು ಲಭ್ಯವಾಗಿದೆ. ಲಡಾಖ್ನಲ್ಲಿ ಭಾರತದ ಅತ್ಯುನ್ನತ ವಾಯುನೆಲೆಯಾದ ಡೌಲೆಟ್ ಬೇಗ್ ಓಲ್ಡಿ ಎದುರು ಸುಮಾರು 24 ಕಿಲೋಮೀಟರ್ ದೂರದಲ್ಲಿದೆ. ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಟಿಯಾನ್ವೆಂಜಿಯನ್ ಶಿಬಿರ ಆಕ್ಸಾಯ್ಚಿನ್ನಲ್ಲಿರುವ ಎಲ್ಲ ಋತುಮಾನದ ಶಿಬಿರ. ಈ ಶಿಬಿರವನ್ನು 1962ರ ಯುದ್ಧದ ನಂತರ ಸ್ಥಾಪನೆ ಮಾಡಲಾಗಿದ್ದು, ಕಳೆದ ಕೆಲ ವರ್ಷಗಳಿಂದ ಇತ್ತೀಚೆಗೆ ನವೀಕರಣ ಕೂಡ ಮಾಡಲಾಗಿತ್ತು. ಇತ್ತೀಚೆಗೆ ಲಭ್ಯ ಆಗಿರುವ ಚಿತ್ರಗಳು ಅದರ ಪ್ರಮುಖ ಕೇಂದ್ರ ಕಟ್ಟಡ ಮತ್ತು ಆಗಸ್ಟ್ 2020ರಿಂದ ಹೆಚ್ಚುವರಿಯಾದ ಸಹಾಯಕ ನೌಕೆ, ಶಿಬಿರಗಳು, ವಾಹನಗಳು ಮತ್ತು ಫೆನ್ಸಿಂಗ್ಗಳನ್ನು ಸೂಚಿಸ್ತಾ ಇದೆ. ಯುಎಇನಲ್ಲಿ ಆರಂಭವಾಗುವ ವಿವಿಧ ದೇಶಗಳ ವಾಯುಪಡೆ ಸಮರಾಭ್ಯಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ವಾಯುಪಡೆ ಸಹ ಪಾಲ್ಗೊಳ್ತಾ ಇದೆ. ಎಕ್ಸೈಸ್ ಡೆಸರ್ಟ್ ಫ್ಲಾಗ್ 4 ಅಂತ ಕರೆಯಲಾಗುವ ಈ ಸಮರಾಭ್ಯಾಸ ಯುಎಇನ ಅಲ್ ದಫ್ರಾ ವಾಯುನೆಲೆಯಲ್ಲಿ ಮಾರ್ಚ್ 21ರ ತನಕ ನಡೆಯುತ್ತೆ. ಯುಎಇ, ಅಮೆರಿಕ, ಫ್ರಾನ್ಸ್, ಸೌದಿ ಅರೇಬಿಯಾ, ದಕ್ಷಿಣ ಕೊರಿಯಾ, ಬಹರೇನ್ನ ವಾಯುಪಡೆಗಳು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳುತ್ತೆ. ಯುಎಇನಲ್ಲಿ ನಡೆಯಲಿರುವ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ 6 SU-30, 2 C-17 ಮತ್ತು 1 IL-78 ಟ್ಯಾಂಕರ್ ಯುದ್ಧ ವಿಮಾನಗಳು ಪಾಲ್ಗೊಳ್ಳಲಿದೆ. ಆರ್ಥಿಕ ಸಂಕಷ್ಟದಲ್ಲಿರೋ ಪಾಕಿಸ್ತಾನ ಗಡಿಯಲ್ಲಿ ನಡೆಸ್ತಾ ಇರೋ ಎಲ್ಲ ಪ್ರಾಯೋಜಿತ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಅಲ್ಪಸಂಖ್ಯಾತ ಮತ್ತು ಇತರ ಸಮುದಾಯಗಳ ಮೇಲೆ ನಡೆಸ್ತಾ ಇರುವ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಕೊನೆಗೊಳಿಸಬೇಕು ಅಂತ ಭಾರತ ಎಚ್ಚರಿಕೆಯನ್ನ ನೀಡಿದೆ. ಜಿನಿವಾದ ಭಾರತದ ಶಾಶ್ವತ ಮಂಡಳಿಯ ಮೊದಲ ಕಾರ್ಯದರ್ಶಿ ಪವನ್ ಕುಮಾರ್ ಬಧೆ ನಿಷೇಧಕ್ಕೆ ಒಳಪಟ್ಟ ಸಂಘಟನೆ ಮತ್ತು ವಿಶ್ವಸಂಸ್ಥೆ ಗುರುತಿಸಿರುವ ಅನೇಕ ಭಯೋತ್ಪಾದಕರಿಗೆ ಪಾಕಿಸ್ತಾನ ನೆರವು ಕೊಡ್ತಾ ಇದೆ. ಈ ವಿಚಾರ ಮಾನವ ಹಕ್ಕುಗಳ ಮಂಡಳಿಗೆ ಚೆನ್ನಾಗಿ ತಿಳಿದಿದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಹುಟ್ಟುಹಾಕ್ತಿರೋ ಕಾರ್ಖಾನೆಯಾಗಿ ಮಾರ್ಪಟ್ಟಿದೆ. ಈ ಕೂಡಲೇ ಪಾಕಿಸ್ತಾನ ತನ್ನ ಪ್ರಾಯೋಜಿತ ಭಯೋತ್ಪಾದನೆ ನಿಲ್ಲಿಸಬೇಕಂತ ಆಗ್ರಹಿಸಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಫ್ರೆಂಚ್ನ ವಿದೇಶಾಂಗ ಕಾರ್ಯದರ್ಶಿ ಫ್ರಾಂಕೋಯಿಸ್ ಡೆಲಾಟ್ರೆ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭ ಉಭಯ ರಾಷ್ಟ್ರಗಳ ನಡುವಿನ ಹಲವು ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಲ್ಲದೆ ಜಾಗತಿಕ ಮಟ್ಟದ ಕೆಲ ಸಮಸ್ಯೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ರಾಷ್ಟ್ರಗಳ ನಡುವಿನ ಸ್ನೇಹಯುತ ಸಂಬಂಧ, ಜಾಗತಿಕ ಮತ್ತು ಪ್ರಾದೇಶಿಕ ಸಮಸ್ಯೆ, ಭಯೋತ್ಪಾದನೆ ಮತ್ತು ಇಂಡೋ ಪೆಸಿಫಿಕ್ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಚೀನಾದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಅಲಿಬಾಬಾ ಗ್ರೂಪ್ಗಳ ಸಂಸ್ಥಾಪಕ ಜಾಕ್ ಮಾ ಅಲ್ಲಿನ ಕಾನೂನುಗಳ ಕಾರಣದಿಂದ ಹಿನ್ನಡೆ ಅನುಭವಿಸುವಂತಾಗಿದೆ. ಹುರುನ್ ಗ್ಲೋಬಲ್ ರಿಚ್ 2021 ಪಟ್ಟಿ ಪ್ರಕಟ ಮಾಡಿದ್ದು, ಈ ವರದಿ ಪ್ರಕಾರ ಜಾಕ್ ಮಾ ಆದಾಯ $55 ಬಿಲಿಯನ್ ನಷ್ಟಿದೆ. ಈ ಮೊದಲು ಚೀನಾದಲ್ಲಿ ಅತಿ ಶ್ರೀಮಂತರ ಪಟ್ಟಿಯಲ್ಲಿದ್ದ ಜಾಕ್ ಮಾ 4ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. 57 ವರ್ಷದ ಜಾಕ್ ಮಾ 3 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮೊದಲ 3 ಶ್ರೀಮಂತರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಚೀನಾದ ಕಾನೂನುಗಳು ಅಲಿಬಾಬಾ ಮತ್ತು ಆಂಟ್ ಗ್ರೂಪ್ನ ಮೇಲೆ ಮಾಡಿರುವಂತಹ ದುಷ್ಪರಿಣಾಮ ಇದೆಲ್ಲದಕ್ಕೂ ಕಾರಣ ಅಂತ ಹುರುನ್ ಗ್ಲೋಬಲ್ ರಿಚ್ 2021 ತಿಳಿಸಿದೆ. ಯುಎನ್ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಬರಪೀಡಿತ ಯೆಮನ್ಗೆ ದೇಣಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ದುರಂತದ ಅಂಚಿನಲ್ಲಿರುವ ಯೆಮನ್ನ 16 ಮಿಲಿಯನ್ ಜನರಿಗೆ ಸಹಾಯ ಮಾಡೋಕೆ ಸುಮಾರು $3.85 ಬಿಲಿಯನ್ ಅಗತ್ಯ ಇದೆ ಅಂತ ತಿಳಿಸಿದ್ದಾರೆ. ಇನ್ನು ಯೆಮನ್ನಲ್ಲಿ ಬರಗಾಲವನ್ನು ತಡೆಯೋದಕ್ಕೆ ಧನ ಸಹಾಯ ಮಾಡುವಂತೆ ನಾನು ಎಲ್ಲ ದಾನಿಗಳನ್ನ ಕೋರ್ತೇನೆ. ನೀವು ಕೊಡುವ ದೇಣಿಗೆ ಹಲವು ಜೀವ ಉಳಿಸುತ್ತೆ. ಇದು ಶಾಶ್ವತ ಶಾಂತಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ.